ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಗೆ ಒಂದು ಸೋಷಿಯಲ್ ಮೀಡಿಯಾ ಅಂತಂದರೆ ನಾವು ಪಾಸಿಟಿವ್ ಆಗೂ ಯೂಸ್ ಮಾಡ್ಕೋತೀವಿ, ಹಾಗೆ ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಂಡ್ರು ಸಾಕಷ್ಟು ಜನ ಇರ್ತಾರೆ. ಹಾಗೆ ಬೆಳೀತಾ ಇದ್ದಾರೆ ಯಾರು ಅಂತ ಅಂದರೆ ಅವ್ರನ್ನ ತುಳಿಯುವಂತಹ ಕೆಲಸಗಳನ್ನ ಕೆಲವೊಂದು ಟೀಮ್ ಅಂತ ಇರುತ್ತೆ, ಆ ಟೀಮ್ ಮಾಡೋವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ನಾನಿಲ್ಲಿ ಮಾತಾಡೋಕ್ಕೆ ಹೊರಟಿರುವಂತಹ ವಿಷಯ ಏನಪ್ಪ ಅಂದರೆ ಭವ್ಯಗೌಡ ಅವ್ರ ಬಗ್ಗೆ. ಭವ್ಯಗೌಡ ಅವರು ಈಗೇನು ಫುಲ್ ಬಿಗ್ ಬಾಸ್ ಆದಮೇಲೆ ಸಾಕಷ್ಟು ಟ್ರೆಂಡಿಂಗಲ್ಲಿದ್ದರು, ಹಾಗೆ ಫ್ಯಾನ್ ಪೇಜಸ್ ಅಂತೂ ಸಾಕಷ್ಟು ಇತ್ತು ಅಂತಲೇ ಹೇಳ್ಬೋದು. ಭವ್ಯಗೌಡ ಅಂತಂದ್ರೇ ತುಂಬ ಜನ ಇಷ್ಟಪಡೋವಂಥವ್ರು ಸಾಕಷ್ಟು ಜನ ಇದ್ದರು. ಇಷ್ಟಪಡೋವಂತಹ ಮಧ್ಯದಲ್ಲಿ ಸ್ವಲ್ಪ ನೆಗೆಟಿವಿಟಿ ಉಂಟು ಮಾಡೋರು ಕೂಡ ಸಾಕಷ್ಟು ಜನ ಅಷ್ಟೇ ಜನ ಇದ್ದಾರೆ. ಬಟ್ ಯಾರೇ ಏನೇ ಮಾಡಿದ್ರು ಕೂಡ ಅವರ ಒಂದು ಏನು ನೇಮು ಫೇಮು ಹಾಳು ಮಾಡೋಕ್ಕೆ ಏನು ಟ್ರೈ ಮಾಡ್ತಾ ಇದ್ದಾರೆ, ಅದು ನಿಜವಾಗ್ಲೂ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಅಂತ ನೋಡೋಣ. ಇವತ್ತಿನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ನಮ್ಮ ಭವ್ಯಗೌಡ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಅದು ಬಹಳಷ್ಟು ನನಗೆ ಖುಷಿ ಕೊಟ್ಟಂತಹ ವಿಷಯ ಅಂತಲೇ ಹೇಳ್ಬೋದು. ನಮ್ಮ ಏನು ಮೋಕ್ಷಿತಾ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಹಾಗೆ ಶಿಶಿರ್ ಅವರು ಆಗಿರ್ಬೋದು, ಇವರೆಲ್ಲರೂ ಕೂಡ ಬೇರೆ ಕಂಟ್ರಿಯಲ್ಲಿ ಅವರು ಏನು ಟ್ರಿಪ್ನ ಎಂಜಾಯ್ ಮಾಡ್ತಾಯಿದ್ರು ಕೂಡ ನಮ್ಮ ಒಂದು ಕಂಟೆಸ್ಟೆಂಟ್ ಸ್ಪರ್ಧಿಗೆ ಒಂದು ಏನು ನೆಗೆಟಿವಿಟಿ ಉಂಟಾಗ್ತಾ ಇದೆ, ಆ ಒಂದು ಏನು ವಿಷಯದ ಬಗ್ಗೆ ಮಾತನಾಡಿ. ಆದರೆ ಭವ್ಯಗೌಡ ಅವ್ರಿಗೆ ನಾವು ಇದ್ದೀವಿ ಅಂತಲೂ ಕೂಡ ಧೈರ್ಯ ಕೊಡೋದ್ರ ಮುಖಾಂತರ, ಹಾಗೆ ಈಗೆಲ್ಲ ಏನು ನೆಗೆಟಿವಿಟಿ ಸ್ಪ್ರೆಡ್ ಮಾಡುವಂತಹ ಕೆಲವೊಂದು ಟೀಮ್ಗಳಿಗೆ ಅವರು ಉತ್ತರನೂ ಕೂಡ ಕೊಟ್ಟಿದ್ದಾರೆ. ಸೊ ಅದು ನನಗೆ ತುಂಬಾ ಇಷ್ಟ ಆಯಿತು. ಮೋಕ್ಷಿತಾ ಅವರಾಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಶಿಶಿರ್ ಆಗಿರ್ಬೋದು, ಹಾಗೆ ಹೇಳಬೇಕು ಅಂದರೆ ನಮ್ಮ ತ್ರಿವಿಕ್ರಮ್ ಕೂಡ ಅವರ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದಾರೆ. ಇಷ್ಟೆಲ್ಲನೂ ಕೂಡ ಇದ್ರೂ ಕೂಡ ಈ ಒಂದು ತ್ರಿವ್ಯಾ ಫ್ಯಾನ್ಸ್ ಅಂತ ಏನು ತ್ರಿವ್ಯಾ ಫ್ಯಾನ್ಸ್ ಅನ್ನೋರು ಜೆನ್ಯೂನ್ ಫ್ರೆಂಡ್ಸ್ಗಳಿದ್ದಾರೆ. ಸೊ ಅವ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ, ಏಕೆಂದರೆ ತ್ರಿವ್ಯಾ ಫ್ಯಾನ್ಸ್ ಅಂತಲೇ ಜೆನ್ಯೂನ್ ಫ್ಯಾನ್ಸ್ಗಳಿರೋ ಅಂಥವ್ರಿಗೆ ಅವರಿಗೆ ಗೊತ್ತು. ನಮ್ಮ ಒಂದು ಏನು ತ್ರಿವಿಕ್ರಮ್ ಹಾಗೆ ಭವ್ಯಗೌಡ ಅವ್ರನ್ನ ತುಂಬಾ ಇಷ್ಟಪಡೋವಂಥವ್ರು ಸಾಕಷ್ಟು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಅದರಲ್ಲಿ ಜೆನ್ಯೂನ್ ಫ್ಯಾನ್ಸು ಈ ರೀತಿ ಮಾಡೋದಿಲ್ಲ. ಅಂದರೆ ಕೆಲವರು ಈ ಒಂದು ಏನಂತಂದರೆ ಅವ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ, ಕೆಟ್ಟ ಕಮೆಂಟ್ ಮಾಡೋಕ್ಕೆ ಇರ್ತಾರೆ. ಮತ್ತು ಕೆಲವೊಂದು ಟ್ರೋಲ್ಸ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಅವ್ರ ಹೆಸರನ್ನ ಹೆಂಗೆ ಹಾಳು ಮಾಡಬೇಕು ಅಂತಲೇ ಕೂತ್ಕೊಂಡು ಯೋಚನೆ ಮಾಡೋವಂಥವ್ರು ಇರ್ತಾರಲ್ವ, ಅವರಿಗೆ ಈ ವಿಡಿಯೋ ಅಷ್ಟೇ. ನೀವು ಜೆನ್ಯೂನ್ ಫ್ಯಾನ್ಸ್ ಆದವರಿಗೆಲ್ಲ ಈ ವಿಡಿಯೋ ಅಲ್ಲ. ಒಂದು ಹೇಳ್ತೀನಿ ನೋಡಿ, ಯಾವುದೇ ಒಂದು ವ್ಯಕ್ತಿನ ಬೆಳೀತಾ ಇದ್ದಾರೆ ಅಂತ ಅಂದರೆ ಅವ್ರ ಹಿಂದೆ ಅಷ್ಟೇ ಶ್ರಮ ಇರುತ್ತೆ. ತುಂಬಾ ಈಸಿಯಾಗಿ ಯಾರು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಒಂದು ವಿಡಿಯೋ ಮಾಡ್ತೀವಿ, ಹೋಗ್ಲಿ ನಾನು ಏನೇ ಬೇರೆ ಹೇಳೋದಕ್ಕಿಂತ ಮುಂಚೆ ನಾನು ಅಂದರೆ ಹೇಳ್ಕೊತೀನಿ, ಒಂದು ವಿಡಿಯೋ ಮಾಡ್ತೀವಿ ಅಂತಂದರೆ ಆ ವಿಡಿಯೋ ಬಗ್ಗೆ ನಾವು ಏನು ಮಾತಾಡಬೇಕು, ಯಾವ ಟೈಮಿಂಗ್ಸಲ್ಲಿ ಏನು ಮಾತಾಡಬೇಕು, ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿ ಹೆಣ್ಣು ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಮತ್ತು ಅರ್ಧ ಗಂಟೆ ನಾವು ವಿಡಿಯೋದಲ್ಲಿ ಮಾತಾಡ್ತೀವಿ ಅಂತಂದರೆ ಅದನ್ನೊಂದು 10 ನಿಮಿಷದಲ್ಲಿ ಹೇಗೆ ನಾವು ಕವರ್ ಅಪ್ ಮಾಡಬೇಕು ಅಥವಾ ಎಡಿಟಿಂಗ್ ಮಾಡಬೇಕು, ಅದೆಲ್ಲನೂ ಕೂಡ ನಾವು ಪ್ಲ್ಯಾನಿಂಗ್ ಮಾಡಿ ಅದಕ್ಕೆ ಕೆಲಸ ಅಂತ ಇದ್ದೇ ಇರುತ್ತೆ, ಅದಕ್ಕೊಂದು ಶ್ರಮ ಇರುತ್ತೆ. ಹಾಗೇನೆ ಕೂಡ ಭವ್ಯಗೌಡ ಅವರ ಈ ಒಂದು ಯಶಸ್ಸಿಗೆ ಅಂದರೆ ಏನು ಕನ್ನಡ ಸೀರಿಯಲ್ ಒಂದು ಟ್ರೆಂಡ್ ಆಗ್ತಾ ಹೋಯಿತು, ಅವರಿಗೋಸ್ಕರ ಒಂದು ಪ್ರೋಮೋನ ಬರ್ತಾ ಹೋಯಿತು. ಇದಾದ್ಮೇಲೆ ಇಷ್ಟೊಂದು ಪಾಸಿಟಿವಿಟಿ ನಮ್ಮ ಪಾಸಿಟಿವ್ ಆಗಿ ಅವರು ಬೆಳೀತಾ ಇರೋದನ್ನ ನೋಡಿ ಕೆಲವರು ಹೊಟ್ಟೆ ಹುರಿಗೋ ಏನೋ ಗೊತ್ತಿಲ್ಲ ಈ ರೀತಿ ಕೆಲವೊಂದು ಸ್ಪ್ರೆಡ್ ಮಾಡ್ತಾ ಬಂದರು. ಒಂದು ಕ್ಲಿಯರಾಗಿ ಹೇಳ್ತೀನಿ ನೋಡಿ, ಇಲ್ಲಿ ಏನು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತೀರಲ್ವಾ, ಅವರು ಹೆಸರನ್ನ ಸಂಪಾದಿಸೋದಕ್ಕೆ ಇಷ್ಟು ಮಟ್ಟಕ್ಕೆ ಬರಬೇಕು ಅಂತಂದರೆ ಒಂದು ಹೆಣ್ಣು ಮಗಳಾಗಿ ಎಷ್ಟು ಕಷ್ಟ ಬಿದ್ದಿರ್ತಾರೆ. ಒಂದು ರೀಲ್ಸ್ ಟಿಕ್ಟಾಕ್ ರೀಲ್ಸಿಂದನೂ ಕೂಡ ನಾನು ಅವ್ರನ್ನ ಭವ್ಯಗೌಡ ಅವ್ರನ್ನ ನೋಡಿದ್ದೀನಿ, ಭವ್ಯಗೌಡ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಆಯಿತಾ. ಸೊ ಟಿಕ್ಟಾಕ್ ರೀಲ್ಸಿಂದ ಹಿಡಿದು ನೆಕ್ಸ್ಟ್ ಸೀರಿಯಲಿಗೆ ಬರ್ತಾರೆ, ಸೀರಿಯಲ್ ಆದಮೇಲೆ ಕೆಲವೊಂದು ಮೂವಿಯಲ್ಲೂ ಕೂಡ ಸೈಡ್ ಆ್ಯಕ್ಟರ್ ಆಗಿ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಾದಮೇಲೆ ಬಿಗ್ ಬಾಸ್ ಅನ್ನೋ ಒಂದು ಮಿನಿ ಸೀಸನ್ ಬಿಗ್ ಬಾಸಲ್ಲಿ ಕೂಡ ಹೋಗಿದ್ದಾರೆ ಅವರು. ಸೊ ಇದೆಲ್ಲನೂ ಕೂಡ ನಾನು ನೋಡಿದ್ದೀನಿ. ಇದಾದಮೇಲೆ ಬಿಗ್ ಬಾಸ್ ಸೀಸನ್ 11ಗೆ ಬರ್ತಾರೆ ಅವರು. ಬಿಗ್ ಬಾಸ್ ಸೀಸನ್ 11ನಲ್ಲಿ ಅವರ ಒಂದು ಏನು ಗೊತ್ತಾ ಯಾವ ರೀತಿ ಇದ್ರು ಅಂತಂದರೆ ನಿಜವಾಗ್ಲೂ ಕೂಡ ಒಂದು ಲೇಡಿ ಟೈಗರ್ ಥರನೇ ಇದ್ರು ಅಂತ ನನಗೆ ಹೇಳ್ತೀನಿ. ಎಲ್ಲೂ ಕೂಡ ತಾನು ಬಂದಿರೋ ಕೆಲಸ ಏನೋ ಮಾಡಬೇಕು, ನಾನು ನನಗೋಸ್ಕರ ಬಂದಿದ್ದೀನಿ, ನನ್ನ ಫ್ಯಾಮಿಲಿಗೋಸ್ಕರ ಬಂದಿದ್ದೀನಿ, ನಾನು ಗೆಲ್ಲಬೇಕು ಅಂತ ಬಂದಿದ್ದೀನಿ ಅನ್ನೋದನ್ನ ಎಲ್ಲ ಕಡೆ ಮಾತನಾಡಿದ್ರು ಕೂಡ ಅವರು. ಇಡೀ ಸೀಸನ್ನ ನೋಡಿದ್ರು ಕೂಡ ಅಷ್ಟೇ ಗತ್ತಿತ್ತು, ಅಷ್ಟೇ ದುರಹಂಕಾರಿ ಅಂತಲೂ ಕೂಡ ಕೆಲವರು ಮಾತಾಡ್ತೀರಾ. ತಾನು ಅಲ್ಲಿ ಬಿಗ್ ಬಾಸ್ ಮನೇಲಿ ಗೆಲ್ಲಬೇಕು ಅಂತಂದರೆ ನಾನು ಅಂತಲೇ ಹೋದರೆ ಅಲ್ಲಿ ಗೆಲ್ಲೋಕ್ಕೆ ಸಾಧ್ಯ, ನಾವು ಅಂತ ಹೋದರೆ ಅಲ್ಲಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಕಪ್ ಗೆಲ್ಲೋದು ಒಬ್ಬರೇ. ಆ ಒಂದು ಮೈಂಡ್ ಸೆಟ್ನ ಇಟ್ಕೊಂಡು ಭವ್ಯಗೌಡ ಅವರು ಆಟ ಆಡಿದ್ದು ಬಿಟ್ಟು ಬೇರೆ ಎಲ್ಲ ಹೇಳಿದರೆ ದುರಹಂಕಾರಿಯವರು ರೆಸ್ಪೆಕ್ಟ್ ಕೊಡಲ್ಲ ಆ ಥರ ಈ ಥರ ಅಂತ ಕೆಲವೊಂದು ಬಿಗ್ ಬಾಸ್ ಸ್ಟಾರ್ಟಿಂಗಲ್ಲೂ ಕೂಡ ನೆಗೆಟಿವಿಟಿಗಳು ಬಂತು, ಟ್ರೋಲ್ಸ್ಗಳು ಬಂತು.
ಆಲ್ಮೋಸ್ಟ್ ಸೀರಿಯಲ್ ಗೀತಾ ಸೀರಿಯಲಿಂದನೂ ಕೂಡ ಅವ್ರಿಗೆ ನೆಗೆಟಿವಿಟಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಬಿಗ್ ಬಾಸ್ ಅಲ್ಲೂ ಕೂಡ ಟ್ರೋಲ್ಸ್ಗಳನ್ನು ಮಾಡಿದ್ರಿ. ಹಾಗೆ ಒಳ್ಳೆ ರೀತಿಯಾಗಿ ತ್ರಿವ್ಯಾ ಫ್ಯಾನ್ಸ್ ಅಂತ ಹುಟ್ಕೊಂಡು ಅವರಿಬ್ರಿಗೂ ಕೂಡ ಸಪೋರ್ಟ್ ಮಾಡ್ಕೊತಾ ಬಂದ್ರಿ ಆಯ್ತಾ. ಈಗ ಯಾಕೆ ಒಬ್ರು ಸರಿ ಒಬ್ರು ತಪ್ಪು ಅಂತ ನೋಡ್ತಾ ಇದ್ದೀರಾ? ಅವ್ರು ಎಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದು ಫ್ರೆಂಡ್ಲಿ ಆಗಿ ಮೂವ್ ಆಗಿರೋದನ್ನ ನಮ್ಗೆಲ್ರಿಗೂ ಕೂಡ ನೋಡಿದೀವಿ ಆಯ್ತಾ. ಭವ್ಯಗೌಡ ಆಗಲಿ ತ್ರಿವಿಕ್ರಮ್ ಆಗಲಿ ಒಂದು ಫ್ರೆಂಡ್ಶಿಪ್ ಸಕ್ಕದಾಗಿದೆಯಪ್ಪ, ಒಂದು ಜೋಡಿ ನೋಡೋಕ್ಕೆ ಚೆನ್ನಾಗಿದೆ, ಜೊತೆಯಾಗಿದ್ದಾರೆ ಅಂತ ಅಂದ ಮಾತ್ರಕ್ಕೆ ಅವ್ರು ಮದುವೆ ಆಗಲೇಬೇಕು ಅಂತ ನಾವು ಅಂದ್ಕೊಂಡು ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದಿದೆಯಲ್ವಾ, ಆ ಥರ ಒಂದು ತ್ರಿವ್ಯಾ ಫ್ಯಾನ್ ಪೇಜ್ ಅಂತ ನೀವು ಕ್ರಿಯೇಟ್ ಮಾಡ್ಕೊಂಡಿರೋದು. ಬಟ್ ಅವರು ನಾವು ಇಬ್ರು ಲವ್ ಮಾಡ್ತಾ ಇದ್ದೀವಿ, ನೀವು ಈ ರೀತಿ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿ ಅಂತ ಏನಾದ್ರು ಹೇಳಿದ್ರಾ? ಇಲ್ಲ. ನೀವು ಇಷ್ಟಪಟ್ಟು ಕ್ರಿಯೇಟ್ ಮಾಡಿದರೆ ಒಂದು ಜೋಡಿನ ಏನು ಇಬ್ಬರು ಏನು ಗಂಡು ಹೆಣ್ಣನ್ನ ಒಂದು ಜೋಡಿಯಾಗಿ ನೋಡೋದಕ್ಕೆ ಇಷ್ಟಪಟ್ರಿ. ಬಿಗ್ ಬಾಸ್ ಮನೆಯಲ್ಲಿ ಅವರು ಕೂಡ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಅದಾದಮೇಲೆ ಹೊರಗಡೆ ಬಂದು ಅವ್ರ ಕ್ಲಾರಿಟಿನೂ ಕೂಡ ಕೊಟ್ಟರು. ನಮ್ಮ ಮಧ್ಯೆ ಇರೋದು ಪ್ಯೂರ್ ಫ್ರೆಂಡ್ಶಿಪ್ಪು, ನನಗೂ ಅವ್ರಿಗೂ ಯಾವುದೇ ಒಂದು ಬೇರೆ ಥರದ ಸಂಬಂಧ ಇಲ್ಲ ಅಂತಲೂ ಕೂಡ ಇಬ್ಬರು ಕ್ಲಿಯರ್ ಆಗಿ ಹೇಳಿದ್ರು. ಅಷ್ಟು ಕ್ಲಾರಿಟಿ ಕೊಟ್ಟು ನಮ್ಮ ಮಧ್ಯೆ ಏನು ಇಲ್ಲ ಅಂತ ಹೇಳಿದ್ರು. ಬಟ್ ಫ್ರೆಂಡ್ ಆಗಿ ಒಂದು ದೇವಸ್ಥಾನ ಕರ್ಕೊಂಡು ಹೋದ್ರು, ಅಥವಾ ಒಂದು ಕೇರ್ ಟೇಕರ್ ಆಗಿ ಅಷ್ಟು ಕೇರ್ ಟೇಕ್ ಮಾಡಿದ್ರು ತ್ರಿವಿಕ್ರಮ್ ಅವರು ಆಯ್ತಾ. ಈಗ ಏನು ಇಬ್ರು ಕೂಡ ಬೇರೆ ಬೇರೆ ಒಂದು ಸೀರಿಯಲ್ನ ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಏನು, ನಾವು ಲೈಫಲ್ಲಿ ಏನಾದ್ರು ಒಂದು ಅಚೀವ್ ಮಾಡಬೇಕು, ನಮ್ಮ ಲೈಫ್ನ ನಾವು ಸೆಟಲ್ ಮಾಡ್ಕೋಬೇಕು ಅನ್ನೋದು ಇಬ್ರು ಗುರಿ ಆಗಿದೆ ಆಯ್ತಾ. ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕು ಆ ರೀತಿ ಇದ್ರು. ಹೊರಗಡೆ ಬಂದ ಮೇಲೆ ಅವ್ರ ಲೈಫ್ನ ಅವ್ರು ನೋಡ್ಕೊತಾ ಇದ್ದಾರೆ ಆಯ್ತಾ. ಅವ್ರ ಲೈಫಲ್ಲಿ ಹೆಂಗಿರ್ಬೇಕು ಅದನ್ನ ನೋಡ್ಕೋತಾ ಇದ್ದಾರೆ. ನೀವು ಮಧ್ಯದಲ್ಲಿ ಭವ್ಯಗೌಡ ಅವರು ಎಲ್ಲಿ ಮತ್ತೆ ತ್ರಿವಿಕ್ರಮ್ ಅವರು ಒಟ್ಟಿಗೆ ಕಾಣಿಸ್ಕೊಂತ ಎಲ್ಲ ಏನೋ ಒಂದು ಸಿಟ್ಟಿಗೋ ಅಥವಾ ಇದಕ್ಕೋನೋ ಒಬ್ರ ಬಗ್ಗೆ ನೆಗೆಟಿವ್ ಮಾಡೋದು. ಅಯ್ಯೋ ತ್ರಿವಿಕ್ರಮ್ ಫ್ಯಾನ್ಸ್ಗಳು ಭವ್ಯ ತಪ್ಪು, ಭವ್ಯ ತ್ರಿವಿಕ್ರಮ್ಗೆ ಆ ರೀತಿ ಈ ರೀತಿ, ನಾನು ಅದನ್ನು ಪೂರ್ತಿ ಡೀಟೇಲ್ ಆಗಿ ಹೇಳಕ್ ಹೋಗೋದಿಲ್ಲ. ಆ ರೀತಿ ಯಾಕೆ ತಪ್ಪನ್ನ ಹುಡುಕ್ತಾ ಇದ್ದೀರಾ? ಒಬ್ರನ್ನ ತಪ್ಪೇ ಇಲ್ಲದೆ ಇರೋ ತಪ್ಪನ್ನ ಒರೆಸಿ ಅವ್ರ ಲೈಫ್ ಜೊತೆ ಸುಮ್ಮನೆ ಆಟ ಆಡಬೇಡಿ ಅಂತ ಹೇಳ್ತೀನಿ. ಒಂದು ಹೆಣ್ಣು ಮಗಳಿಗೆ ಈ ಒಂದು ಸ್ಥಾನಕ್ಕೆ ಬರಬೇಕು ಅಂತಂದರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಅಂತಂದರೆ ಎಷ್ಟೋ ಜನ ಒಳ್ಳೇದಕ್ಕಿಂತ ಕೆಟ್ಟದಾಗೆ ನೋಡೋ ಅಂಥವ್ರು ಜಾಸ್ತಿ ಜನ ಇರ್ತಾರೆ. ಅಂಥದ್ರಲ್ಲಿ ಈ ರೀತಿ ಬೆಳೆದು ಒಂದು ದೊಡ್ಡ ಸೀರಿಯಲ್ ಕೂಡ ಮಾಡ್ತಾ ಇದ್ದಾರೆ. ಅಂತಹ ಆಪರ್ಚುನಿಟಿ ಸಿಕ್ಕಿದೆ. ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಯಾರು ಈ ರೀತಿ ಕೆಲಸ ಮಾಡ್ತಾ ಇದ್ದೀರಾ ದಯವಿಟ್ಟು ನಿಲ್ಲಿಸಿ ಆಯಿತಾ. ತ್ರಿವಿಕ್ರಮ್ ಅವರನ್ನೇ ಅವರ ಸ್ಟೇಟಸ್ ಅಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ, ಮತ್ತೆ ಪ್ರತಿಸ್ಪರ್ಧಿಗಳು ಹೇಳಿದ್ದಾರೆ. ಹಾಗೆ ನಮ್ಮ ರಜತ್ ಕೂಡ ಹೇಳ್ತಾರೆ, ಭವ್ಯ ಮತ್ತೆ ತ್ರಿವಿಕ್ರಮ್ ಮಧ್ಯೆ ನಾವೆಲ್ಲೂ ಕೂಡ ಲವ್ ಅಂತಾನೆ ನೋಡೇ ಇಲ್ಲ ಅಂತಾರೆ. 24 ಗಂಟೆ ಅವ್ರ ಜೊತೆ ಇದ್ದವಂಥವ್ರು ಜಸ್ಟ್ ಕ್ಯಾಮ್ರಾನ ನೀವು ಜಸ್ಟ್ 1 hour 2 hour ಅಲ್ಲಿ ತೋರಿಸೋವಂಥ ಒಂದು ಕ್ಯಾಮ್ರಾನ ನಂಬ್ತೀರಾ, ಅಥವಾ ನೀವು ಕ್ಯಾಮ್ರಾದಲ್ಲಿ ತೋರಿಸೋವಂಥದ್ದನ್ನ ನಂಬ್ತೀರಾ, ಅಥವಾ 24 ಗಂಟೆ ಜೊತೆಯಲ್ಲಿದ್ದಂತಹ ಕೋ ಕಂಟೆಸ್ಟೆಂಟ್ ಹೇಳೋದನ್ನ ನಂಬ್ತೀರೋ? ನೀವೇ ಯೋಚನೆ ಮಾಡಬೇಕು. ಕೋ ಕಂಟೆಸ್ಟೆಂಟ್ ರಜತ್ ಅವರು ಕೂಡ ಹೇಳಿದ್ದಾರೆ. ರಜತ್ ಅವರು ಇಡೀ ಬಿಗ್ ಬಾಸ್ ಜರ್ನಿಯಲ್ಲಿ ನೋಡೋದಾದ್ರೆ ಅವರಿಬ್ರು ಜೊತೆಯಾಗಿ ಫ್ರೆಂಡ್ ಆಗಿ ಜೊತೆಯಲ್ಲಿ ಇದ್ದಂಥವ್ರು ಅವರೇ ಹೇಳ್ತಾ ಇದ್ದಾರೆ. ಅವರಿಬ್ರು ಮತ್ತೆ ಎಲ್ಲೂ ಕೂಡ ನಾವು ಲವ್ ಅಂತಂದೇ ನೋಡಲಿಲ್ಲ. ಇಬ್ರು ಕೂಡ ಬೇರೆ ಬೇರೆ ಆಸೆಗಳಿದೆ. ಆ ಬೇರೆ ಬೇರೆ ಆಸೆಗಳನ್ನ ಅವ್ರದ್ದೇ ಆದಂಥ ಆಸೆ ಇರುತ್ತೆ. ನಾವು ಇಂಥ ಹುಡುಗ ಇರಬೇಕು, ಇಂಥ ಹುಡುಗನ ಜೊತೆ ನಾನು ಲೈಫ್ ಲೀಡ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ತ್ರಿವಿಕ್ರಮ್ಗೂ ಕೂಡ ನಾನು ಲೈಫಲ್ಲಿ ಸೆಟಲ್ ಆಗಿ ನನಗೆ ಇಂಥ ಹುಡುಗಿನೇ ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ, ಏನೋ ನಾವು ಜೋಡಿಯಾಗಿ ಒಂದು ತೆರೆ ಮೇಲೆ ಕಾಣಿಸ್ಕೊಳ್ತಾರೆ ಅಂತಂದ ಮಾತ್ರಕ್ಕೆ ಅದೇ ಜೋಡಿ ನಮಗೆ ಲೈಫ್ ಪೂರ್ತಿ ಅವರು ಮದುವೆ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ಆ ಎಕ್ಸ್ಪೆಕ್ಟೇಷನ್ ಓವರ್ ಎಕ್ಸ್ಪೆಕ್ಟೇಷನ್ ಆಗಿರಬಾರ್ದು ಅಲ್ವಾ. ಅವ್ರಿಗೂ ಆಸೆ ಇರಬೇಕಲ್ವ. ನಮ್ಗೆ ಏನೋ ಒಂದು ಮೂವಿ ಮಾಡ್ತಾರಾ, ಒಂದು ಸೀರಿಯಲ್ ಮಾಡ್ತಾರಾ, ಅದನ್ನ ನಾವು ನೋಡಿ ಎಂಜಾಯ್ ಮಾಡಬೇಕು. ಅದ್ರ ಬದಲಾಗಿ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದನ್ನ ಫೋರ್ಸ್ಫುಲ್ಲಿ ನೀವು ಒಂದಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ರೀತಿ ನೆಗೆಟಿವಿಟಿ ಮಾಡ್ತೀವಿ ಅಂತ ಎಲ್ಲನೂ ಕೂಡ ಮಾಡಿ ಸುಮ್ಮನೆ ಅವ್ರ ಹೆಸರುಗಳನ್ನ ಇಬ್ರದ್ದು ಹೆಸರು ಕೂಡ ಹಾಳಾಗುತ್ತೆ. ಒಬ್ಬರ ಹೆಸರು ಅಲ್ಲ. ಈಗ ತ್ರಿವಿಕ್ರಮ್ ಫ್ಯಾನ್ಸ್ಗಳು ತ್ರಿವಿಕ್ರಮ್ ಸರಿ ಅಂತ ನೀವು ಏನು ತೋರಿಸ್ತಾ ಇದ್ದೀರಾ, ಸೊ ಅದು ತ್ರಿವಿಕ್ರಮ್ ಅವ್ರು ಸರಿ ಅಂತ ಬರಲ್ಲ. ಇಲ್ಲಿ ಇಬ್ರು ಹೆಸರು ಕೂಡ ಎಲ್ಲ ಕಡೆನೂ ಬರುತ್ತೆ. ಸೊ ಅದನ್ನ ನೀವು ಯೋಚನೆ ಮಾಡಬೇಕು. ಕಮೆಂಟ್ ಮಾಡೋಕ್ಕಿಂತ ಮುಂಚೆನೆ ಕೆಲವರು ಹಾಕ್ತೀರಾ ಕಮೆಂಟ್ಗಳನ್ನ, ಅಯ್ಯೋ ಮೋಸಗಾರ್ತಿ ಅವಳು, ನೀವು ಅವ್ರಿಗೆ ಸಪೋರ್ಟ್ ಮಾಡೋಕೆ ಹೋಗ್ಬಿಡಿ, ಭವ್ಯಗೌಡ ಅವ್ರಿಗೆ ಸಪೋರ್ಟೇ ಮಾಡೋಕೆ ಹೋಗ್ಬಿಡಿ, ನಮ್ಮ ವಿಕ್ಕಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀರಾ. ನಾನು ಹೇಳೋದಿಷ್ಟೇ, ಬಿಗ್ ಬಾಸ್ ಸೀಸನ್ ಕನ್ನಡ 11 ಅಷ್ಟೂ ಕಂಟೆಸ್ಟೆಂಟ್ಗಳಿಗೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ ಆಯಿತಾ. ಬಿಗ್ ಬಾಸ್ ರಿವ್ಯೂವರ್ ಆಗಿ ನಾನು ಬಿಗ್ ಬಾಸಲ್ಲಿ ಏನೇನು 17 ಕಂಟೆಸ್ಟೆಂಟ್ಗಳು ಇದ್ರು. ನಾನು ರಂಜಿತ್ ಅವರ ಮದುವೆ ಬಗ್ಗೆನೂ ಮಾತಾಡಿದ್ದೀನಿ, ಹಾಗೆ ಚೈತ್ರ ಅವರ ಮದುವೆ ಬಗ್ಗೆನೂ ಕೂಡ ಮಾತಾಡ್ತಿದ್ದೀನಿ. ಹಾಗೆ ಏನೇ ನೆಕ್ಸ್ಟ್ ಅಪ್ಡೇಟ್ಗಳು ಬರುತ್ತೆ ಅಂದರೆ ರಂಜಿತ್ ಅವ್ರ ಮದುವೆ ಇರ್ಬೋದು, ಚೈತ್ರ ಅವರ ಅಪ್ಡೇಟ್ ಇರ್ಬೋದು, ಅಥವಾ ಧನರಾಜ್ ಅಪ್ಡೇಟ್ ಏನಾದ್ರು ಒಂದು ಪ್ರಾಜೆಕ್ಟ್ ಮುಖಾಂತರ ಬಂದರೆ ಧನರಾಜ್ ಅವ್ರ ಬಗ್ಗೆ ಆಗಿರ್ಬೋದು, ರಜತ್ ಬಗ್ಗೆ ಆಗಿರ್ಬೋದು, ಎಷ್ಟು 17 ಜನ ಕಂಟೆಸ್ಟೆಂಟ್ಗಳಿದ್ದಾರೆ ಅಷ್ಟು ಜನದ್ದು ಕೂಡ ನಾನು ಮಾತಾಡ್ತೀನಿ. ನಾವು ಅಷ್ಟು ಜನಕ್ಕೂ ಕೂಡ ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ನನ್ನ ಒಂದು ಏನು
ನಾವು ಅವರಿಂದ ಒಂದು ವ್ಯೂಸ್ಗಳನ್ನ ಪಡ್ಕೊಂಡಿರ್ತೀವಿ ಬಿಗ್ ಬಾಸ್ ಮನೇಲಿದ್ದಾಗ. ಸೊ ಅವರು ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನಾವು ಒಂದು ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡೋದ್ರಿಂದ ಆ ವಿಡಿಯೋ ತಲುಪಿ ಅವ್ರನ್ನ ಇಷ್ಟಪಡೋಕ್ಕೆ ಅಂದರೆ ಏನು ಮಾಡ್ತಾ ಇರೋಂಥ ಪ್ರಾಜೆಕ್ಟ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತೀನಿ. ಅದರಲ್ಲೂ ಕೂಡ ತ್ರಿವಿಕ್ರಮ್ ಭವ್ಯ ಇಬ್ರಿಗೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ. ಹಾಗೆ ಮೋಕ್ಷಿತಾ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿ, ಅದು ಬಿಟ್ಬಿಟ್ಟು ನೆಗೆಟಿವ್ನ ಮಾಡೋಕೆ ಹೋಗ್ಬಿಡಿ. ಅವರು ಬೆಳೀತಾ ಇದ್ದಾರೆ ಅಂತಂದರೆ ಅವ್ರನ್ನ ಬೆಳೆಸೋ ಪ್ರಯತ್ನ ಮಾಡಿ. ಸುಮ್ಮನೆ ಏನು ಅವರ ಫ್ಯಾಮಿಲಿ ಅಂತ ಇರುತ್ತೆ, ಭವ್ಯಗೌಡವ್ರಿಗೂ ಒಂದು ಫ್ಯಾಮಿಲಿ ಅಂತ ಇರುತ್ತೆ. ಅವ್ರ ಫ್ಯಾಮಿಲಿಯವ್ರಿಗೂ ಇಂಥ ವೀಡಿಯೋಸ್ಗಳನ್ನೆಲ್ಲ ನೋಡಿದಾಗ ಬೇಜಾರಾಗುತ್ತೆ ಅಲ್ವಾ. ನಿಮ್ಮನೆ ಹೆಣ್ಮಕ್ಳು ಅಂತ ಅಂದ್ಕೊಳ್ಳಿ, ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ನಾವು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಅನ್ನೋದಕ್ಕಿಂತ ನಿಮ್ಮನೆ ಹೆಣ್ಮಕ್ಳಾಗಿದ್ರೆ ಅದೇ ಸ್ಥಾನದಲ್ಲಿದ್ದರೆ ಯಾವ ರೀತಿ ನೋಡ್ತೀರೋ ಅದೇ ರೀತಿಯಾಗಿ ಒಂದು ತಂಗಿ ಸ್ಥಾನನ, ಒಂದು ಅಮ್ಮನ ಸ್ಥಾನನ ಕೊಟ್ಟು ನೋಡಿ. ಆವಾಗ ಗೊತ್ತಾಗುತ್ತೆ ಅವರು ಎಷ್ಟು ಕಷ್ಟ ಬಿದ್ದು ಬಂದಿರ್ತಾರೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಇಷ್ಟು ಹೆಸರು ಗಳಿಸೋದಕ್ಕೆ ಅವ್ರು ಎಷ್ಟು ಕಷ್ಟ ಬಿದ್ದಿರ್ತಾರೆ. ನೀವು 1-2 ನಿಮಿಷದಲ್ಲಿ ಒಂದು ವಿಡಿಯೋನ ಒಂದು 10 ನಿಮಿಷದಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಿ ಅವ್ರದ್ದು ಏನೋ ಬಾಯ್ ಫ್ರೆಂಡ್ ಅದು ಇದು ಅಂತ ಹೇಳ್ಬಿಟ್ಟು ತಪ್ಪುಗಳನ್ನ ಹುಡುಕಿ ತ್ರಿವಿಕ್ರಮ್ ಅವ್ರನ್ನ ಇವರೇ ರಿಜೆಕ್ಟ್ ಮಾಡಿದ್ದಾರೆ, ಇವ್ರಿಗೆ ಹೊರಗಡೆ ಸಂಬಂಧ ಇದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೀವು ಏನೋ ಒಂದು 10 ನಿಮಿಷದ ಎಡಿಟಿಂಗ್ನ ಹಾಕೋದ್ರ ಮುಖಾಂತರ ನಿಮಗೆ ವ್ಯೂಸ್ ಬರ್ಬೋದು. ಬಟ್ ಒಂದು ಲೈಫ್ನ ಹಾಳು ಮಾಡ್ದಂಗೆ ಆಗುತ್ತಲ್ವ, ಒಂದು ಕೆರಿಯರ್ನ ಹಾಳು ಮಾಡ್ದಂಗೆ ಆಗುತ್ತಲ್ವ ನೀವು. ಸೊ ಆ ಕೆಲಸನ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ. ಮತ್ತು ಒಂದು ವಿಡಿಯೋ ಕೆಳಗಡೆ ಸುಮ್ಮನೆ ಬೇಕಾಬಿಟ್ಟು ಕಮೆಂಟ್ಸ್ಗಳನ್ನೂ ಕೂಡ ಹಾಕಕ್ಕೆ ಹೋಗ್ಬಿಡಿ ಆಯಿತಾ. ಅವ್ರ ವ್ಯಕ್ತಿತ್ವ ಏನು ಅಂತ ಅವ್ರಿಗೆ ನೀವು 1 ನಿಮಿಷ 2 ನಿಮಿಷದಲ್ಲಿ ನಾವು ತಿಳ್ಕೊಳೋದಕ್ಕಾಗಲ್ಲ. ಹಾಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ತಿಳ್ಕೊಳೋದಕ್ಕೆ ಆಗೋದಿಲ್ಲ ಆಯಿತಾ. ಅದು ಬಿಗ್ ಬಾಸ್ ಅನ್ನೋದು ಒಂದು ಕಂಟೆಂಟ್ ಓರಿಯೆಂಟ್ ಆಗಿರುವಂಥ ಒಂದು ರಿಯಾಲಿಟಿ ಶೋ ಆಗಿರುತ್ತೆ. ಅಲ್ಲಿ ಕಂಟೆಂಟ್ಗೋಸ್ಕರ ಕೆಲವೊಂದು ಮಾಡಬೇಕಾಗತ್ತೆ, ಕೆಲವೊಂದು ತೋರಿಸ್ತಾರೆ. ಸೊ ಅದನ್ನೆಲ್ಲನೂ ಕೂಡ ಹೋಗ್ಬಿಡಿ. ಅದು ಏನಂತಂದರೆ ಕೆಲವೊಂದು ಆಗುತ್ತೆ, ಕೆಲವೊಂದು ನಂಬದೇ ಇರುವಂತಹ ವಿಷಯಗಳು ಕೂಡ ಇರುತ್ತೆ. ಆ ರೀತಿ ನೀವು ಯೋಚನೆ ಮಾಡಬೇಕಾಗತ್ತೆ. ಒಂದು ಏನು ತ್ರಿವ್ಯಾ ಫ್ಯಾನ್ಸ್ಗಳು ಒಟ್ಟಾಗಿ ನೋಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ, ಬಟ್ ಅವ್ರಿಗೆ ಇಷ್ಟ ಇಲ್ಲ ಅಂತಂದಾಗ ಸ್ವಲ್ಪ ಸ್ಪೇಸ್ ಕೊಡಿ. ಅವರೇನೆ ಒಂದು ಸಿನಿಮಾನೋ ಅಥವಾ ಒಂದು ಸೀರಿಯಲ್ ಮುಖಾಂತರನೋ ಬರ್ತಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಯಾಕೆಂದರೆ ಇಬ್ಬರು ಕೂಡ ತುಂಬಾ ಬಿಸಿ ಶೆಡ್ಯೂಲ್ ಇದ್ದಾರೆ. ತ್ರಿವಿಕ್ರಮ ಒಂದು ಮುದ್ದು ಸೊಸೆ ಸೀರಿಯಲಲ್ಲಿ ಬಿಸಿ ಇದ್ದರೆ, ಕನ್ನಡ ಸೀರಿಯಲಲ್ಲಿ ನಮ್ಮ ಭವ್ಯಗೌಡ ಅವ್ರು ಬಿಸಿ ಇದ್ದಾರೆ. ಅವರ ಒಂದು ಕೆರಿಯರ್ನ ಅವ್ರು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಏನಾದ್ರು ಒಂದು ಪ್ರಯತ್ನನ ಮಾಡಲೇಬೇಕಾಗತ್ತೆ. ಸೊ ಆ ಒಂದು ಪ್ರಯತ್ನದಲ್ಲಿ ಅವರಿಬ್ಬರು ಕೂಡ ಪಾಲ್ಗೊಂಡು ಅವರ ಒಂದು ಪ್ರಯತ್ನನ ಮುಂದುವರಿಸ್ತಾ ಇದ್ದಾರೆ. ಅವರಿಗೋಸ್ಕರ ಒಂದು ಏನು ಅಟ್ಲೀಸ್ಟ್ ಸಪೋರ್ಟ್ ಮಾಡೋಕ್ಕಾಗತ್ತೆ ಸಪೋರ್ಟ್ ಮಾಡಿ, ಇಲ್ಲ ಅಂತಂದರೆ ಈ ನೆಗೆಟಿವಿಟಿ ಮಾಡ್ದಂಗೆ ಸುಮ್ಮನಿರಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಇದಾಗಿತ್ತು ನಮ್ಮ ಭವ್ಯಗೌಡ ಅವರ ಬಗ್ಗೆ ಒಂದು ಇಷ್ಟು ಅಪ್ಡೇಟ್ಗಳು. ನನಗೆ ತುಂಬ ಖುಷಿಯಾಗಿದೆ ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಇವರಿಗೆ ಭವ್ಯಗೌಡ ಅವರಿಗೆ ಸಪೋರ್ಟ್ ಮಾಡಿ, ಏನು ಬೇರೆ ಕಂಟ್ರಿಯಲ್ಲಿದ್ರೂ ಕೂಡ ಇವರಿಗೆ ಸಪೋರ್ಟ್ ಮಾಡ್ಕೊಂಡು ನಾವಿದ್ದೀವಿ ಅಂತ ಹೇಳ್ಬಿಟ್ಟು ಶಿಶಿರ್ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ನಮ್ಮ ಮೋಕ್ಷಿತಾ ಆಗಿರ್ಬೋದು ಸಪೋರ್ಟ್ ಕೊಡ್ತಾ ಇದ್ದಾರಲ್ವ. ಸೊ ಅವರಿಗೆ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಮತ್ತು ತ್ರಿವಿಕ್ರಮ್ ಅವರು ಕೂಡ ಹೇಳಿದ್ದಾರೆ, ಕ್ಲಾರಿಟಿ ಕೊಟ್ಟಿದ್ದಾರೆ. ದಯವಿಟ್ಟು ನನ್ನ ಫ್ಯಾನ್ಸ್ ಏನಿದ್ರೆ ಅವರಿಗೆ ತೊಂದರೆ ಕೊಡೋಕೆ ಹೋಗ್ಬಿಡಿ ಅಂತಲೂ ಕೂಡ ಅವರು ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದಾರೆ. ನಿಜವಾಗ್ಲೂ ತ್ರಿವಿಕ್ರಮ್ ಅವರು ಒಂದು ಏನಂತಾರೆ, ಅವರ ಒಂದು ಮನಸ್ಥಿತಿನೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ಇದಾಗಿತ್ತು ಸ್ನೇಹಿತರ ಭವ್ಯಗೌಡ ಅವ್ರ ಬಗ್ಗೆ. ತುಂಬಾ ನೆಗೆಟಿವ್ ಮಾಡೋಕ್ಕೆ ಹೋಗ್ಬೇಡಿ, ಏನೇ ನೆಗೆಟಿವ್ ಮಾಡೋಕ್ಕೆ ಹೋಗ್ಬೇಡಿ. ಪಾಪ ಅವ್ರಿಗೆ ಅಷ್ಟೊಂದು ಟ್ರೋಲ್ಸ್ಗಳನ್ನ ಎಲ್ಲದರಲ್ಲೂ ತಪ್ಪು ಹುಡುಕ್ತೀರಾ ಗುರು. ನೀವು ಏನೋ ಒಂದು ರೀಲ್ಸ್ ಹಾಕ್ತಾರ ಅದರಲ್ಲೂ ತಪ್ಪು ಹುಡುಕ್ತೀರಾ, ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀರಾ ಒಂದು ಬಟ್ಟೆ ಬಗ್ಗೆನೂ ತಪ್ಪು ಹುಡುಕ್ತೀರಾ, ಯಾವುದೋ ಒಂದು ಸೀರಿಯಲ್ ಮಾಡ್ತಾರೆ ಅದರಲ್ಲೂ ತಪ್ಪು ಹುಡುಕ್ತೀರಾ, ಮತ್ತು ಸೀರಿಯಲ್ನೇ ನೋಡೋದಿಲ್ಲ ಅವಳು ಬಂದರೆ ಅಂತಲೂ ಕೆಲವೊಂದು ಕಮೆಂಟ್ ಹಾಕ್ತೀರಾ. ಆ ರೀತಿ ಕಮೆಂಟ್ ಮಾಡೋದನ್ನ ಬಿಡಿ. ಒಬ್ರು ಬೆಳೀತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಸಪೋರ್ಟ್ ಮಾಡೋಕ್ಕಾದ್ರೆ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಸ್ನೇಹಿತರೆ. ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲವ್ ಯು ಗೈಸ್, ಬಾಯ್.